ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ. ಪಾಸ್ ಪಡೆದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಹಣ ಮರುಪಾವತಿ. ಇಂದಿನಿಂದ ನಡೆಯುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ನಿಗಮದಿಂದ ಹಣ ವಾಪಸ್. ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಅರ್ಜಿ ಸಲ್ಲಿಕೆ. OTPಯ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಈಗ ಕನ್ಫ್ಯೂಷನ್ಸ್ ಆಗಬಾರ್ದು. ಈಗ ಯಾರೆಲ್ಲ ಪಾಸ್ ತೊಗೊಂಡಿದ್ದಾರೆ ಅವರಿಗೆ ಹಣ ಮರುಪಾವತಿ ಆಗಬೇಕು. ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಈಗಾಗಲೇ ಕ್ರಮಕ್ಕೆ ಮುಂದಾಗಿದೆ. ಬಟ್ ಹೆಂಗೆ ಅನ್ನೋ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ನೋಡಿ, ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದೀಗ ಕಟ್ಟಿಸಿಕೊಂಡಿದ್ದ ಶುಲ್ಕ ವಾಪಸ್ಸನ್ನು ಸರ್ಕಾರ ಮಾಡುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. OTP ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳು ಬ್ಯಾಂಕ್ ಖಾತೆ ವಿವರ ಸಲ್ಲಿಕೆ ಕಡ್ಡಾಯ. ಅಂದರೆ ಹಾಗಾದರೆ ಎಲ್ಲಿ ಹಣ ಹಾಕಬೇಕು? ತಮ್ಮ ಬ್ಯಾಂಕ್ ಖಾತೆ ಏನಿದೆ ಅದನ್ನು ಕೊಡುವುದು ಇಲ್ಲಿ ಕಡ್ಡಾಯವಾಗಿದೆ. 2026-27 ವಿದ್ಯಾರ್ಥಿ ಶುಲ್ಕ ಮರುಪಾವತಿಗೆ ಅರ್ಜಿ ಆಹ್ವಾನವನ್ನು ಮಾಡಲಾಗಿದೆ. 7 ದಿನಗಳಲ್ಲಿ ವಿದ್ಯಾರ್ಥಿಗಳ ಖಾತೆಗೆ ಹಣ ಮರುಪಾವತಿ ಆಗುತ್ತೆ. ಬ್ಯಾಂಕ್ ವಿವರ ತಪ್ಪಾಗಿ ನಡೆದರೆ ಮರುಪಾವತಿಗೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಸಲಹೆಯನ್ನು ಕೊಡಲಾಗಿದೆ. ನೋಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ನಂತರದ ಸಂದರ್ಭದಲ್ಲಿ ಘೋಷಣೆ ಮಾಡಿದಂಥ ಯೋಜನೆ ಇದು. ಅಂದರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡೋದಕ್ಕೆ ಒಂದು ಸದಾವಕಾಶದ ಯೋಜನೆ ಇದು. ಅಷ್ಟರಲ್ಲಾಗಲೇ ಏನಾಗ್ಬಿಟ್ಟಿತ್ತು ಅಂದರೆ ಎಷ್ಟೋ ಜನ ಪಾಸ್ ತೊಗೊಂಡ್ಬಿಟ್ಟಿದ್ರು. ಅಂದರೆ ಖರೀದಿ ಮಾಡಿದರು, ದುಡ್ಡು ಕೊಟ್ಟು ತಗೊಂಡಿದ್ರು. ಬಟ್ ಈ ಯೋಜನೆ ಏನು, ಉಚಿತವಾಗಿ ಪಾಸನ್ನು ಪಡೆದುಕೊಂಡು ಸಂಚಾರವನ್ನು ಮಾಡುವಂಥದ್ದು. ಸೊ ಒಂದು ಕಡೆ ಉಚಿತವಾಗಿ ಬಸ್ ಪಾಸನ್ನು ಕೊಡಬೇಕು, ಅದಕ್ಕೂ ಕೂಡ ಚಾಲನೆ ಸಿಕ್ಕಿದೆ. ಮಗದೊಂದು ಕಡೆ ಯಾರೆಲ್ಲ ಖರೀದಿ ಮಾಡಿಬಿಟ್ಟಿದ್ರು, ಪಾಸ್ ತಗೊಂಡಿದ್ರು, ಅವರಿಗೆ ಹಣವನ್ನು ಮರುಪಾವತಿ ಮಾಡಬೇಕಲ್ಲ, ಅದಕ್ಕೆ KSRTC, BMTC, NWKRTC, KKRTC ನಿಗಮದಿಂದ ಹಣ ವಾಪಸ್ಸಾಗುತ್ತೆ. ಅರ್ಜಿಯನ್ನು ಹಾಕಬಹುದು. ಅರ್ಜಿ ಹಾಕಿದ ನಂತರದ ಸಂದರ್ಭದಲ್ಲಿ ಅಂದಾಜು 7 ದಿವಸದೊಳಗೆ ವಿದ್ಯಾರ್ಥಿಗಳ ಖಾತೆ ಏನಿದೆ ಅದಕ್ಕೆ ಹಣ ವಾಪಸ್ಸಾಗುತ್ತೆ. ಇಲ್ಲೊಂದಷ್ಟು ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಣ. ಏನದು? ನೀವೇನು ಅರ್ಜಿ ಹಾಕ್ತೀರಿ, ಅರ್ಜಿ ಹಾಕೋ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಏನಿದೆ ಅದನ್ನು ಸರಿಯಾಗಿ ಕೊಡಿ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಹಣ ವಾಪಸ್ ಆಗೋದಿಲ್ಲ, ಅಥವಾ ಬೇರೆ ಯಾರದೋ ಖಾತೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ವಿದ್ಯಾರ್ಥಿಗಳು ಗಮನ ಇಟ್ಕೋಬೇಕು. ಹಾಗಾದರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು? ಈ ಕನ್ಫ್ಯೂಷನ್ಗೆ ಉತ್ತರ ಸೇವಾ ಸಿಂಧು ಪೋರ್ಟಲ್ನ ಮೂಲಕ. ಅಲ್ಲೇನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಆಲ್ಮೋಸ್ಟ್ ಸ್ಟೂಡೆಂಟ್ಸೇ ಆಗಿರೋದ್ರಿಂದಾಗಿ ಡೆಫಿನೆಟ್ಲಿ ಅಲ್ಲಿರುವಂಥ ಪ್ರತಿಯೊಂದು ಪ್ರೊಸೀಜರ್ನ ನೀವು ಓದ್ಬೋದಾಗಿರುತ್ತೆ. ಆ ಮೂಲಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾದರೆ ಯಾರಿಗಿದು ಅವಕಾಶ? ನೋಡಿ, 2026-27 ವಿದ್ಯಾರ್ಥಿ ಶುಲ್ಕ ಮರುಪಾವತಿಗೆ ಅರ್ಜಿ ಆಹ್ವಾನ. ಸೊ ನೀವು ಆ ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು. ನೀವು ಯಾವ ಇಯರಲ್ಲಿದ್ದೀರಿ, ವಿದ್ಯಾರ್ಥಿಗಳ ಶುಲ್ಕ ಮರುಪಾವತಿಗೆ ಯಾರಿಗೆ ಆಹ್ವಾನವನ್ನು ಮಾಡಲಾಗಿದೆ ಅಂತ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಯೋಜನೆ ತಲುಪೋದ್ರಿಂದಾಗಿ ಯಾರೆಲ್ಲ ಪಾಸನ್ನು ಖರೀದಿ ಮಾಡಿದ್ರೆ ಅವರಿಗೆ ಹಣ ಮರುಪಾವತಿ ಆಗುತ್ತೆ. ಮತ್ತು ಇಲ್ಲೊಂದು ಗಮನಿಸಬೇಕು, OTP ಬರುತ್ತೆ. OTPಯ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸೊ ಫೋನ್ ನಂಬರು, OTP ಬರೋದು, ಜೊತೆಗೆ ಸೇವಾ ಸಿಂಧು ಪೋರ್ಟಲ್ 7 ದಿವಸದೊಳಗೆ ಹಣ ಮರುಪಾವತಿ ಆಗುತ್ತೆ. ಜೊತೆಗೆ ನೀವು ಗಮನಿಸಬಹುದು, NEFT ಮತ್ತು RTGS ಮೂಲಕ ಹಣ ಜಮಾಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬ್ಯಾಂಕ್ ವಿವರವನ್ನು ಸರಿಯಾಗಿ ಸಲ್ಲಿಸತಕ್ಕದ್ದು ಅಂತ ಹೇಳಿ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ.